ಇದು ನಮ್ಮ ಸ್ಪೆಷಲ್ ಬಾರ್ಡಿ ಆಯ್ತಾ. ನಮ್ಮ ಹತ್ರ 4 ಹಸುಗಳಿತ್ತು, ಅದಕ್ಕೆ ದಿನಾಲು ಇದರಿಂದ ನೀರು ಕುಡಿಸ್ತಿದ್ದೆ. ಇನ್ನು ಮೇವು ತರಕ್ಕೆ ಹೋಗ್ಬೇಕು ಫ್ರೆಂಡ್ಸ್, ವಾಡೆ ತಗೊಂಡ್ ಬರ್ಬೇಕು ನಾವು. ಎಸ್ ಫ್ರೆಂಡ್ಸ್, ಫುಲ್ ಆನ್ ಎಕ್ಸೈಟ್ಮೆಂಟ್. ಟ್ರಸ್ಟ್ ಮೀ, ಒಂದರಕ್ಕಿಂತ ಒಂದು ಯೂಸ್ಫುಲ್ ಇದೆ. ಆರಾಮಾಗಿ ಕುತ್ಕೊಂಡು ಪೂರ್ತಿ ನೋಡಿ. ಇದು ತುಂಬಾ ಗ್ಯಾಜೆಟ್ಸ್ಗಳಿದೆ ಆಯ್ತಾ. ಕೂಲ್ ಕೂಲ್. ಮೊದಲನೇದಾಗಿ ಸ್ಟೋನ್ ಪೇಪರ್ ಇರಿ ತೋರಿಸ್ತೀನಿ. ಎಸ್, ಇದೊಂದು ಇನ್ಫಿನೋಟ್ ಕಡೆಯಿಂದ ರೀಯೂಸಬಲ್ ನೋಟ್ಬುಕ್. ಓಹೋ, ಪ್ರೀಮಿಯಂ ಪೆನ್ ಇದೆ ಗುರು. ಇದು ಒಂದೇನೋ ಬಟ್ಟೆ ಕೊಟ್ಟವ್ರೆ. ರೀಯೂಸಬಲ್ ಬುಕ್. ಎಕ್ಸೈಟೆಡ್ ಗುರು. ಓಹೋ, ತುಂಬಾ ಪ್ರೀಮಿಯಂ ಕ್ವಾಲಿಟಿ ಗುರು. ಓ ಮೈ ಗಾಡ್, ನೋಡಿ ಪೇಪರ್ಸ್ ಫುಲ್ ಹಾರ್ಡ್ ಇದೆ ಗುರು. ಲೈಕ್ ಮೇಲೆ ತುಂಬಾ ಸ್ಮೂತ್ ಇದೆ. ಕ್ರೇಜಿ. ಸೊ ಒಂಥರ ಶಕಲಕ ಬುಮ್ ಬುಮ್ ಬುಕ್ ಇದ್ದಂಗಿದೆ. ಪೆನ್ಸಿಲು ಪೆನ್ನು ಬರೆಯತ್ತೆ. ಮೊದಲಾಗಿ ಇದರಿಂದ ಪೇಪರ್ಸ್ ತುಂಬಾ ಹಾರ್ಡ್ ಇದೆ. ಸೊ ಇದು ಕಟ್ ಕೂಡ ಆಗಲ್ಲ. ಓಕೆ, ಟ್ರೈ ಮಾಡ್ತೀನಿ. ತುಂಬಾ ಗಟ್ಟಿ ಆಗಿದೆ ಗುರು, ಹರಿಯೋದೇ ಇಲ್ಲ. ಇದು ಅಷ್ಟೊಂದು ಸ್ಟ್ರಾಂಗ್ ಇದೆ. ಸೊ ಇದಕ್ಕೆ ಸ್ಟೋನ್ ಪೇಪರ್ಸ್ ಅಂತಾರೆ ಆಯ್ತಾ. ಇದು ತುಂಬಾ ಸ್ಮೂತ್ ಇದೆ. ಲೈಕ್ ಸ್ಟೋನ್ ಅಂತಂದ್ರೆ ಹಾರ್ಡ್ ಈ ರೀತಿ ಇಲ್ಲ, ತುಂಬಾ ಅಂದ್ರೆ ತುಂಬಾ ಸ್ಮೂತ್ ಇದೆ. ಸದ್ಯಕ್ಕೆ ನಾವು ನಮ್ಮ ಚಿಕ್ಕವರು ಇರಬೇಕಾದ್ರೆ ಯೂಸ್ ಮಾಡ್ತಿರೋಂಥ ಶಕಲಕ ಬೂಮ್ ಬೂಮ್ ಪೆನ್ಸ್ ನ ಎಲ್ಲ ಯೂಸ್ ಮಾಡಿದ್ವಿ. ಪೆನ್ಸಿಲ್ ಒಂದಿಲ್ಲ ಗುರು. ಪೆನ್ಸಿಲ್ ಐತಿ, ಎಸ್, ಪೆನ್ಸಿಲ್ ಇಲ್ಲ, ಬಟ್ ಶಕಲಕಲ್ ಬೂಮ್ ಬೂಮ್ ಪೆನ್ ಇಂದ ನಾವು ಬರೀಲಿದೀವಿ ಆಯ್ತಾ. ಸೊ ತುಂಬಾ ಡಿಫ್ರೆಂಟ್ ಮಾರ್ಕರ್ಸ್ ಗಳನ್ನೆಲ್ಲ ಯೂಸ್ ಮಾಡಿದೀನಿ. ಸೊ ಇದ್ರ ಜೊತೆ ಈ ಪೆನ್ ಅನ್ನ ನನ್ಗೆ ಕೊಟ್ಟಿದ್ದಾರೆ ಆಯ್ತಾ. ಲೈಕ್ ಇದನ್ನ ಇಲ್ಲಿಂದ ಆನ್ ಮಾಡ್ಬೇಕು ಗುರು. ಓಕೆ, ಓಹೋ, ತುಂಬಾ ಸ್ಮೂತ್ ಬರಿತಾ ಇದೆ. ಸಬ್ಸ್ಕ್ರೈಬ್. ಕ್ರೇಜಿ, ತುಂಬಾ ಸ್ಮೂತ್ ಬರಿತಾ ಇದೆ ಆಯ್ತಾ. ಸೊ ಅವನ್ ನೀವು ಲೈಫ್ ಕೂಡ ನೋಡ್ಕೋಬಹುದು. ಸೊ ಇದ ಕೈಯಿಂದನೂ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೊ ಇದ್ರ ಪೇಪರ್ ಕೂಡ ಇದೆ ಆಯ್ತಾ. ಬಟ್ ಇದನ್ನ ನಾವು ಅಳಿಸ್ಬೇಕಾದ್ರೆ ಸ್ಮೂತ್ ಇದೆ. ಇದಕ್ಕೆ ಸ್ವಲ್ಪ ಹಸಿ ಮಾಡ್ಬೇಕು. ಓಕೆ, ಸ್ವಲ್ಪ ಸ್ಪ್ರೇ ಮಾಡಿದ್ವಿ. ಓಹೋ, ಎಸ್. ಇದು ಶಕಲಕ ಬುಮ್ ಬುಮ್ ಪೆನ್ ಅಲ್ಲ, ಇದೆಲ್ಲ ಶಕಲಕ ಬುಮ್ ಬುಮ್ ಬುಕ್ ಇದೆ ನಮ್ಮ ಹತ್ರ. ಎಲ್ಲ ಜಾದು ಮಾಯ ಆಗೋಯ್ತು. ನೋಡ್ಕೋಬಹುದು ನೀವು. ಕ್ರೇಜಿ. ಚಿಕ್ಕವರಿದ್ದಾಗ ನಿಮ್ಮ ಹತ್ರ ಇಂಥ ಬುಕ್ ಸಿಕ್ತಿತ್ತು ಅಂದ್ರೆ ಏನ್ ಡ್ರಾಯಿಂಗ್ ಮಾಡ್ತಿದ್ರಿ ಕಮೆಂಟ್. ಇದು ನಮ್ಮ ಲೋಕಲ್ ಪೆನ್ಸ್ ಗಳಾಯ್ತಾ. ಸೊ ಎರಡನ್ನ ಒಟ್ಟಿಗೆ ಬರಿತೀನಿ, ಬೇರೆ ಬೇರೆ. ಒಂದ್ 5 ರೂಪಾಯಿ 2 ರೂಪಾಯಿ. ಇದು ತುಂಬಾ ಸ್ಮೂತ್ ಬರೀತಾ ಇದೆ ಗುರು. Techysomz. ಸಬ್ಸ್ಕ್ರೈಬ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್, ಲೈಕ್. ಇದನ್ನ ಕೂಡ ಆರಾಮಾಗಿ ಹೋಗಿಸ್ಕೋಬಹುದು ನಾವು. ಫುಲ್ ಸ್ಪ್ರೇ. ಎಸ್ ಗುರು, ಹೋಗ್ತಾ ಇಲ್ಲ ಗುರು. ಇದು ಮೇ ಬಿ ಈ ಪೆನ್ಲೆ ಅಷ್ಟೇ ಹೋಗ್ತಿದೆ. ಲೋಕಲ್ ಪೆನ್ ಇಂದ ಹೋಗ್ತಾನೆ ಇಲ್ಲ. ನೋಡ್ಕೋಬಹುದು ಇಲ್ಲಿ. ಓ ಮೈ ಗಾಡ್. ಇರಿ ಒಂದ್ಸರ್ತಿ ಮಾರ್ಕರ್ ಟ್ರೈ ಮಾಡ್ತೀನಿ. ಇದು ಲಿಂಕ್ ಮುಗಿದಿದೆ, ಇದನ್ನ ಬಿಡಿ. ಇದು ಬ್ಲೂ ಕಲರ್ ಆಯ್ತಾ. ವೈಟ್ ಬೋರ್ಡ್ ಪೆನ್ ಇದೆ. ಇದು ತುಂಬಾ ಸ್ಮೂತ್ ಬರೀತಾ ಇದೆ. ಮತ್ತೊಮ್ಮೆ ಇದಾದ್ರೂ ಹೋಗತ್ತೆ ಟ್ರೈ ಮಾಡಿ ಗುರು. ವೈಟ್ ಬೋರ್ಡ್ ಮೇಲೆ ಪೆನ್ನಿಂದ ಹೋಗ್ತಾ ಇಲ್ಲ ಅದು. ಮತ್ತೊಂದಿದೆ. ಸೊ ಇದು ನಾರ್ಮಲ್ ಮಾರ್ಕರ್ ಆಯ್ತಾ. ಲೈಕ್ ಇದು ವೈಟ್ ಬೋರ್ಡ್ ಅಲ್ಲ. ಇದಾದ್ರೂ ಹೋಗತ್ತಾ. ಗುರು, 1000 ರೂಪಾಯಿ ವೇಸ್ಟ್ ಮಾಡ್ಕೊಂಡೆ ನಾನು. ಬರೀ ಈ ಪೆನ್ ಇಂದ ಬರ್ದ್ರೆ ಮಾತ್ರ ಹೋಗತ್ತಂತೆ. ನೋಡಿ, ಈ ಪೆನ್ ಇಂದ ಇದನ್ನ ಹೋಗಿಸ್ಕೋಬಹುದು ನಾವು ಕ್ಲೀನ್. ಬಟ್ ಈ ಪೆನ್ ಇಂಕ್ ಮುಗೀತಂತಂದ್ರೆ ಏನ್ ಮಾಡ್ಲಿ? ರೀಯೂಸಬಲ್ ಯಾವ್ದ್ರಿಂದ ಮಾಡ್ಲಿ ನಾನು? ರೀಯೂಸಬಲ್ ಅಂತೆ 100 ಪೇಜಸ್ ಬರೆದ್ಬಿಟ್ಟು ಮತ್ತೆ ಯಾವಾಗ ನಾನು ಇದನ್ನ ಅಳಿಸ್ಲಿ, ಯಾವಾಗ ಬರೀಲಿ? ಯಾಸ್, ಇದೊಂದು ಯುನೀಕ್ ಟೆಕ್ನಾಲಜಿ ಗುರು. ಲೈಕ್ ಖುಷಿ ಆಗತ್ತೆ ಚಿಕ್ಕ ಮಕ್ಕಳಿಗೆ. ಬಟ್ ಪೆನ್ ಇಂದ ಇಂಕ್ ಮುಗಿದೋಯ್ತು ಅಂತಂದ್ರೆ ಅವ್ರ ಅಪ್ಪನ್ ಮನ್ಸಿಗೆ ನೋವಾಗತ್ತೆ. ವೇಸ್ಟ್, 1000 ರೂಪಾಯಿ ವೇಸ್ಟ್ ಆಯ್ತು ಗುರು. ಇದು ಎರಡನೇ ಗ್ಯಾಜೆಟ್. ಇದೊಂದು 4-in-1 ಕೇಬಲ್. ಅದು ಸ್ಟಫ್ ಕೂಲ್ ಕಡೆ. ಎಸ್. ಸೊ ಇದ್ರ ಮೇಲೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಕ್ವಾಡ್ 2 ಇದೆ ಮತ್ತು 65 ವ್ಯಾಟ್ ನ ಪವರ್ ಅಪ್ ಅಂದ್ರೆ PD ಚಾರ್ಜ್ ಸಪೋರ್ಟ್ ಆಗುತ್ತೆ. ಎಸ್, ಮತ್ತು ಇದನ್ನ ಐಫೋನ್ಸ್ ಕೂಡ ನಾವು ಯೂಸ್ ಮಾಡ್ಕೋಬೋದಾಯ್ತಾ. ಓಕೆ, ಎಸ್, ಹೆವಿ ಇದೆ ಗುರು. ನೈಸ್ ಪ್ಯಾಕೇಜಿಂಗ್. ಇದರೊಳಗಡೆ ಕೆಲವೊಂದು ಕಾರ್ಡ್ಸ್ ಏನೋ ಕೊಟ್ಟವ್ರೆ ಆಯ್ತಾ. ಸೊ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. ನೈಸ್. ಸೊ ಈ ಕೇಬಲ್ ನೋಡ್ಕೋಬಹುದು. ಇದು ಮಾತ್ರ ಬಿಲ್ಡ್ ಹೆವಿ ಆಗಿದೆ. ಸೊ ಇದ್ರ ವೈರ್ ಕ್ವಾಲಿಟಿ ಕೂಡ ನೋಡ್ಕೋಬಹುದು ಆಯ್ತಾ. ಫುಲ್ ರಫ್ ಮತ್ತು ಹೆವಿ ಕೊಟ್ಟವ್ರೆ. ಒಟ್ಟಾರೆ ಇದು 1 ಮೀಟರ್ ಉದ್ದ ಇದೆ ಮತ್ತು ಹೆವಿ ಕೂಡ ಇದೆ. ಸೊ ಇಲ್ಲಿ ಏನ್ ನೋಡ್ತಾ ಇದ್ರೆ ಇದು ಮೆಟಲ್ ಇದೆ ಆಯ್ತಾ. ಮೆಟಲ್ ಫ್ರೇಮ್ ನ ಕೊಟ್ಟವ್ರೆ. ಸೊ ಇದು ಮೇಲೆ ನಿಮ್ಗೆ ಲೈಟ್ನಿಂಗ್ ಪೋರ್ಟ್, ಕೆಳಗಡೆ ಸಿ ಪೋರ್ಟ್. ಇದನ್ನ ಹಾಕೊಂಡ್ರಿ ಅಂತಂದ್ರೆ ಲೈಟ್ನಿಂಗ್ ಪೋರ್ಟ್. ಇಲ್ಲಿ ಸ್ಟಫ್ ಕೂಲ್ ಅಂತ ಕೊಟ್ಟವ್ರೆ. ಸೇಮ್ ಇಲ್ಲಿ ಸಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 2 ಮ್ಯಾಕ್ ಇದೆ. ನೀವು ಡೇಟಾ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಜಸ್ಟ್ ಸಿ
ಟು ಸಿ. ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೊಂಡು ಒಂದು ಮ್ಯಾಕ್ ಇಂದ ಮತ್ತೊಂದು ಮ್ಯಾಕ್ಗೆ ನೀವು ಲೈವ್ ಡೇಟಾನ ಕಾಪಿ ಮಾಡ್ಕೋಬಹುದು. ಇದು ಮಾತ್ರ ತುಂಬಾ ಯೂಸ್ಫುಲ್. ಇನ್ನು ನಿಮ್ ಮ್ಯಾಕ್ ನ ಅಥವಾ ನೀವೊಂದು ಚಾರ್ಜ್ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಅಡಾಪ್ಟರ್ ಥ್ರೂ ಇಲ್ಲ ಅಂತಂದ್ರೆ ಸೊ ಇದನ್ನ ಕೂಡ ಚಾರ್ಜ್ ಮಾಡ್ಕೋಬಹುದು. ಒಟ್ಟಾರೆ ನೀವು ಇದನ್ನ USB to Type C, USB to ಲೈಟ್ನಿಂಗ್ ಕೇಬಲ್ ಮತ್ತು C to ಲೈಟಿಂಗ್ ಟು C ಇದನ್ನ ಕಂಪ್ಲೀಟ್ಲಿ ಡೇಟಾ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬಹುದು. ಎಸ್, ಇದರಿಂದ ಬಿಲ್ಡ್ ಕ್ವಾಲಿಟಿ, ಡಿಸೈನ್, ಓವರ್ವೆಲ್ ನೋಡ್ಕೊಂಡಾಗ ಇದು 899 ರೂಪಾಯಿ ಆಗಿದೆ. ನನ್ನ ಪ್ರಕಾರ ಇದೊಂದು ಬೆಸ್ಟ್ ಗ್ಯಾಜೆಟ್. ನೀವು ಇದನ್ನ ಪ್ರತಿ ಟೈಮ್ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ನೀವು ಜಾಸ್ತಿ ಟ್ರಾವೆಲ್ ಮಾಡ್ತೀರಾ ಅಂತಂದ್ರೆ ಈ ಕೇಬಲ್ ನ ನೀವೊಂದು ಆಪ್ಷನ್ ಆಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಇದೊಂದು ಅಲಾರಾಮ್ ಲಾಕ್ ಅಂತ. ಸೊ ನಾನು ತುಂಬಾ ಜನ ಇದು ರಿವ್ಯೂ ಮಾಡೋದನ್ನ ತುಂಬಾ ಜನ ಹೇಳೋದನ್ನ ನೋಡಿದ್ದೀನಿ. ಜಸ್ಟ್ ನಾನು ಯಾಕೆ ಟೆಸ್ಟ್ ಮಾಡೋದು ಅಂತ ಅನಿಸ್ತು. ಎಸ್, 558 ರೂಪಾಯಿಗೆ ಆಮೇಲೆ ಸಿಗುತ್ತೆ. ಎಸ್, ಇದು ತುಂಬಾ ಜನ ರಿವ್ಯೂ ಮಾಡಿದ್ರೆ. ಸೊ ಹೇಗಿರುತ್ತೆ ಏನೋ ಅಲಾರಾಮ್ ಸ್ಮಾರ್ಟ್ ಟೆಕ್ ಇದೆ ಇದರಲ್ಲಿ ನೋಡೋಣ. ಹೆವಿ ಇದೆ ಗುರು. ಆಪರೇಟಿಂಗ್ ಇಂಟ್ರಕ್ಷನ್ ಎಲ್ಲ ಕೊಟ್ಟರೆ ನೋಟ್. ಎಸ್, ಇದು ಕಂಪ್ಲೀಟ್ ರಿಮೂವ್ ಆಗುತ್ತೆ. ಬೈಕ್ ಎಲ್ಲ ಏನೋ ಕೊಟ್ಟರು ಗುರು. ಇದ್ರ ಮೇಲೆ ಬೈಕ್ ಲಾಕ್ ಮಾಡ್ಬೋದಾ? ಎಸ್. ಸೊ ಮೊದಲನೇದಾಗಿ ಎಂತ 3 ಕೀಸ್ಗಳನ್ನ ಕೊಟ್ಟವ್ರೆ. ಲಾಕ್ ಅಂತ ಇದೆ, ಬಟ್ ಯುನೀಕ್ ಆಗಿದೆ ಗುರು. ಇದು ಬೇರೆ ಇನ್ನು ಇದು ನಮ್ಮ ಮೇನ್ ಲಾಕ್. ಹೆವಿ ಇದೆ ಅನ್ಕೊಂಡಿದ್ದೆ ನಾನು. ಅಷ್ಟೊಂದು ಹೆವಿ ಇಲ್ಲ, ಕೆಳಗಡೆ ಫುಲ್ ಇದಿದೆ. ಇದು ಮೇಲಿನ ಸ್ಟೀಲ್ ಮಾತ್ರ ಹೆವಿ ಇದೆ, ಬಟ್ ಇದು ಅಷ್ಟೊಂದು ಹೆವಿ ಅನಿಸ್ತಾ ಇಲ್ಲ. ಲೈಟ್ ವೇಟ್ ಇದೆ. ನಾನೇನು ಅನ್ಕೊಂಡಿದ್ದೆ ಅಷ್ಟೊಂದು ಹೆವಿ ಇಲ್ಲ ಇದು. ಇದ ಬಿಟ್ರೆ 6 ಬ್ಯಾಟ್ರೀಸ್ಗಳಿದೆ ಚಿಕ್ಕದಾಗಿರೋದು. ನೀವು ನೋಡ್ಕೋಬಹುದು. ನೀವು ವೇಟ್ ಅನ್ಸತೈತೆ ನೋಡು. ನೋಡಿದ್ ಲೆಕ್ಕ ಮತ್ತೆ ಅದಕ್ಕೆ ನಮಗೂ ಹಂಗ ಅನ್ಸಿತ್ತು. ಫುಲ್ ಲೈಟ್ ವೇಟ್ ಇದೆ. ಕೆಳಗಿಂದಂತೂ ಫುಲ್ ಮೆಟಲ್ ಇದೆ, ಬಟ್ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿದೆ ಬ್ರೂ. ತುಂಬಾ ಹೆವಿ ಇದೆ ಅಂತ ಅನ್ಸಲ್ಲ. ಇಲ್ಲೆಲ್ಲ ಸ್ಪೀಕರ್ ಏನೋ ಕೊಟ್ಟವ್ರೆ. ಕೀ ಇಲ್ಲಿ ಹಾಕ್ಬೇಕಂತ. ಎಸ್, ಇಷ್ಟೇ. ಇದ್ರ ವೇಟ್ ಮತ್ತು ಇದ್ರ ವೇಟ್ ಎರಡು ಈಕ್ವಲ್ ಇದೆ, ಅಷ್ಟು ಹೆವಿ ಇದೆ. ಲಾಕ್ ಮಾಡಬೇಕಾದ್ರೆ ಮೇ ಬಿ ಎಸ್ ಲಾಕ್ ಆಯಿತು. ಇದನ್ನ ಎಕ್ಸಾಂಪಲ್ ಈಗ ಯಾರೋ ತೆಗಿಬೇಕಾದ್ರೆ ಸೌಂಡ್ ಬರುತ್ತಂತೆ. ಚೆಲ್ ಇದೆ ಅಂತ ಆಲ್ರೆಡಿ, ಬಟ್ ಯಾಕೋ ಸೌಂಡ್ ಮಾಡ್ತಾ ಇಲ್ಲ, ಗೊತ್ತಿಲ್ಲ. ಒಂದ್ಸರ್ತಿ ಸೆಲ್ ಹಾಕ್ತೀನಿ. ಮೇ ಬಿ ಇದ್ರಲ್ಲಿ ಸೆಲ್ ಇಲ್ಲ ಅನ್ಕೋತೀನಿ. ಸೊ ಇದನ್ನ ನಾನು ಉಚ್ಚಬೇಕಾಯ್ತಾ. ಸೊ ಇದ್ರೊಳಗಡೆ ನಿಮ್ಗೆ ಹೋಪ್ಫುಲಿ ಕಾಣಿಸ್ತಿರ್ಬೋದು, ಇದ್ರೊಳಗೆ 2 ಸ್ಕ್ರೂ ಇದೆ ಆಯ್ತಾ. ಸೊ ಈ 2 ಸ್ಕ್ರೂನ ಬಿಚ್ಚಿದ್ರೆ ಇದು ಲೈಕ್ ಈ ರೀತಿ ಓಪನ್ ಆಗತ್ತೆ. ನೋಡೋಣ ಲೈವ್. ಇಷ್ಟು ಬೇಗ ಲೂಸ್ ಆಯ್ತು ಸ್ಕ್ರೂ. ಸ್ವಲ್ಪ ಟೈಟ್ ಇದೆ. ಓಕೆ. ಎಸ್, ಈ ರೀತಿಯಾಗಿರುವಂಥ ಚಿಕ್ಕ ಸ್ಕ್ರೂಸ್ಗಳಿದೆ. ಸೊ ಇದು ಓಪನ್ ಆಗ್ತಿದೆ. ವೈರ್ ಕಟ್ ಆದರೆ ಮುಗೀತು. 600 ರೂಪಾಯಿ ಹೊಗೆ. ಇದರಲ್ಲಿ ಬ್ಯಾಟ್ರೀಸ್ ಇದೆ ಆಯ್ತಾ. ಸುಮ್ಮನೆ ಓಪನ್ ಮಾಡಿದೆ. ಸೊ ಇದನ್ನ ಟೈಟ್ ಮಾಡೋಣ. ಎಸ್, ಇವಾಗ ಸೌಂಡ್ ಸ್ಟಾರ್ಟ್ ಆಯ್ತು ಇದ್ರದ್ದು. ಸೊ ಮೇ ಬಿ ಇವಾಗ ಇದಕ್ಕೆ ನಾನು 2 ಸರ್ತಿ ಹೊಡೆದೆ ಅಂತಂದ್ರೆ ಅಲಾರಾಮ್ ಆಗತ್ತೆ ಅನ್ಕೋತೀನಿ. ಗುರು ಕಟ್ಟಿಗೆ ಹೊಡೆಸುತ್ತೇವಪ್ಪ. ಹೆವಿ ಸೌಂಡ್ ಇದೆ ಗುರು ಇದ್ರದ್ದು. ಯಪ್ಪ. ಎಸ್, ಇದು ಈಗ ಲಾಕ್ ಆಯ್ತು. ಈಗ ನಮ್ಮ ಕಳ್ಳ ಬಂದ. ಇದು ನಮ್ಮ ಕೀ. ನಾವು ಟಾಕಿ ಚಕ್ಕು. ಇವಾಗ ಸೌಂಡ್ ಬಂದ್ ನೋಡಿ. ನೀವೇನ್ ಮಾಡಿದ್ರು ಆಗಲ್ಲ. ಇದು ಕೀನೇ ಬೇಕಾಯ್ತಾ. ಸ್ಟಾಪ್ ಆಯ್ತಲ್ಲ. ಗುರು ಎಸ್, ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ಬಟ್ ಇದು ಏನ್ ಗೊತ್ತಾ, ರಾತ್ರಿ ಎಲ್ಲ ಇದನ್ನ ನಾವು ಹಾಕ್ಬಹುದು. ಬಟ್ ಯಾರು ಸುಮ್ಮನೆ ಬಂದ್ ಚಿಕ್ಕ ಮಕ್ಳು ಹಿಂಗ್ ಹೊಡೆದ್ರು ಅಂತಂದ್ರೆ ಮಲ್ಕೊಂಡಿರೋ ಎದ್ದು ಓಡ್ ಬಂದು ಲಾಕ್ ಕೀನ ಓಪನ್ ಮಾಡೋ ತನಕ ಸ್ಟಾಪ್ ಆಗೋದೇ ಇಲ್ಲ. ಸೊ ಲೈವ್ ಟೆಸ್ಟ್ ಮಾಡೋಣ ಹೊರಗಡೆ. ಕಲ್ಲು ಹೋಗೋದು ಮಾಡೋಣ. ಎಸ್, ನಾವು ಇವಾಗ ನಾರ್ಮಲ್ ಯೂಸ್ ಮಾಡ್ತಿರೋಂಥ ಇದು ಲಾಕ್ ಐ ಥಿಂಕ್ 80 ರೂಪಾಯಿ ಏನೋ ಕೊಟ್ಟು ತಗೊಂಬಂದಿದ್ದೀನಿ. ಬಟ್ ಇದ್ರ ಡಬಲ್ ಆದ್ರೂ ಇದು ಹೆವಿ ಇದೆ. ತುಂಬಾ ಹೆವಿ ಇದೆ ಗುರು ಇದು. ಬಟ್ ಇದು ಅಷ್ಟೊಂದು ಲೈಟ್ ವೇಟ್ ಇದೆ ಆಯ್ತಾ. ಸೊ ಇದನ್ನ ಲೈವ್ ಟೆಸ್ಟ್ ಮಾಡೋಣ. ಓಕೆ, ರಾಂಗ್ ಹಾಕಿದೆ ಅನ್ಕೋತೀನಿ. ಎಸ್, ಇವಾಗ ಇದು ಲಾಕ್ ಆಯ್ತಾಯ್ತಾ. ಸೊ ಇದಕ್ಕೆ ಮೊದಲು ನಾನೇ ಲಾಕ್ ಮಾಡಬೇಕಾದ್ರೆ ಇದು ಕಷ್ಟ ಆಯ್ತು. ಇದನ್ನ ನಾನೇ ಲಾಕ್ ಮಾಡಿ ಕೆಳಗೆ ಟೈಟ್ ಆಗಿದೆಯಲ್ಲ ನೋಡಬೇಕಾದ್ರೆ ಸೌಂಡ್ ಶುರು ಇದ್ರದ್ದು. ಏನು ಗುರು ಯಪ್ಪ, ಟಚ್ ಮಾಡೋದಕ್ಕೆ ಮತ್ತೆ ಇವಾಗ ಕೀ ತೆಗಿಬೇಕಾದ್ರು ಹಿಂಗ. ಇವಾಗ ನಾನು ಲಾಕ್ ಮಾಡಿದೀನಿ. ಲಾಕ್ ಮಾಡಿ ಇದನ್ನ ಕೀ ತೆಗಿಕ್ ಬಂದ್ರು ಸೌಂಡೇ ಅಂತೆ ಗುರು. ಬಿಸಾಕ್ಲಾ, ಸಿಟ್ಟು ಬರ್ತಾ ಇದೆ. ಮತ್ತೊಂದು ವಿಷಯ ಅಂತಂದ್ರೆ ಇದ್ರಲ್ಲಿ
ಇದು ಎಷ್ಟು ಹಾರ್ಡ್ ಇದೆ ಅಂತ ತಿಳ್ಕೊಳ್ಳಿ ಇಲ್ಲೇ. ಸೊ ಇಲ್ಲಿ ಕಲರ್ ಹೋಗ್ತಾ ಇದೆ, ನೀವು ನೋಡ್ಕೋಬಹುದು. ಸೊ ಈ ರೀತಿ ಗುರು ಯಾಕಪ್ಪ ಇದನ್ನ ಆರಾಮಾಗಿ ಹೊಡಿಬೋದಾಯ್ತಾ. ನಿಮ್ಗೆ ಏನ್ ರಿಯಾಲಿಟಿನಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತಾರೆ, ರಿವ್ಯೂ ಮಾಡ್ತಾರೆ ಬೇರೆ ಯಾರು, ಬಟ್ ಇದು ಅಷ್ಟೊಂದು ಹೆವಿ ಇಲ್ಲ, ಆರಾಮಾಗಿ ಇದನ್ನ ಚಿಕ್ಕ ಮಕ್ಕಳು ಹೊಡಿಬಹುದು. ದೇವ್ರಾನೆ ಗುರು, ಯಾರು ತಗೊಳಿಕ್ ಹೋಗ್ಬೇಡಿ ಇದನ್ನ. ಸೊ ಇದೇ ಎಷ್ಟು ಬೆಟರ್ ಆಯ್ತಾ, 80 ರೂಪಾಯಿಗೆ ಹೆವಿ ಇದೆ, ಫಿಟ್ ಆಗಿ ಕೊಡುತ್ತೆ. ಬಟ್ ಇದು ನೋಡಕ್ ಮಾತ್ರ ಹಿಂಗೆ ಆಯ್ತಾ, ಇದ್ರ ಟೆನ್ಷನ್ ಜಾಸ್ತಿ ಇದೆ, ಫುಲ್ ಹೆವಿ ಅನ್ಕೋತೀರಾ. ಒಟ್ಟು ಹೋಗೋದ್ ಗುರು ಆರಾಮಾಗಿ ಹೊಡೆದು ಹೋಗುತ್ತೆ. ಸೊ ಇಲ್ಲಿ ಏನಾದ್ರು ನೀವು ಈ ರೀತಿ ಸ್ಕ್ರೂ ಡ್ರೈವರ್ನ ಹಾಕ್ಬಿಟ್ಟು ಸ್ವಲ್ಪ ಹತೋಡೆಯಿಂದ ಹೊಡೆದ್ರಿ ಅಂತಂದ್ರೆ ಡೆಫಿನೆಟ್ಲಿ 2 ಪೀಸ್ ಹಾಕೋದು ಗ್ಯಾರಂಟಿ. ಇದನ್ನ ಪರ್ಚೇಸ್ ಮಾಡಬೇಡಿ, ಆದ್ರೂ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಇದು ನಮ್ಮ ಸ್ಪೆಷಲ್ ಬಾರ್ಡಿ ಆಯ್ತಾ. ನಮ್ಮ ಹತ್ರ 4 ಹಸುಗಳಿತ್ತು, ಅದಕ್ಕೆ ದಿನಾಲು ಇದರಿಂದ ನೀರು ಕುಡಿಸ್ತಿದ್ದೆ. ಇನ್ನು ಮೇವು ತರಕ್ ಹೋಗ್ಬೇಕು ಫ್ರೆಂಡ್ಸ್, ವಾಡೆ ತಗೊಂಡ್ ಬರ್ಬೇಕು ನಾವು. ಬಿಸಿ ಬಿಸಿ ನೀರಲ್ಲಿ ಜಳಕ ಮಾಡೋಣ ಬನ್ನಿ ಫ್ರೆಂಡ್ಸ್. ಮತ್ತೆ ಒಂದು ಸ್ಪೆಷಲ್ ಪ್ರಾಡಕ್ಟ್ ನ ತಂದಿದ್ವಿ, ಇದು ಸೋಲಾರ್ ಮೇಲೆ ನಡೆಯುತ್ತೆ, ಬಿಸಿಲು ಸ್ವಲ್ಪ ಕಮ್ಮಿ ಇದೆ. ಸೊ ಇದು ವೆರಿ ಲಕ್ಸ್ ಅಂತೆ. ಸೊ ಪ್ರಾಡಕ್ಟ್ ಒಳಗಡೆ ಮೊದಲು ಯೂಸರ್ ಮ್ಯಾನುವಲ್ ಮತ್ತು ಓಹೋ ಇದೆ ಮೇನ್ ಪ್ರಾಡಕ್ಟ್. ಸ್ಟಾರ್ಟ್ ಆಯ್ತದ, ಸೌಂಡ್ ಬರ್ತಿರೋದು ನಿಮ್ಗೆ, ಮಚಾ ಸ್ವಲ್ಪ ಸುಮ್ಮನಿರಪ್ಪ. ಇದೇನೋ ಪೈಪ್ಸ್ ಎಲ್ಲ ಕೊಟ್ಟವ್ರೆ, ಇದರಲ್ಲಿ ನೌಸಲ್ಸ್ ಗಳಿದೆ, ಲೈಕ್ ಡಿಫ್ರೆಂಟ್ ನೀರ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಟೈಮ್ ಕೊಡಿ, ಇದ್ರಲ್ಲಿ ಬಿಡ್ತಾ ಇದೀನಿ, ಮುನುಗತ್ತ ಭಯ ನನಗೆ. ಇಲ್ಲ ಗುರು, ಸ್ಟಾರ್ಟ್ ಆಯ್ತಪ್ಪ ನೋಡಿ, ಮಜಾ ಇದೆ ಆಯ್ತಾ. ಬಟ್ ಬಿಸಿಲಲ್ಲಿ ಕಂಟಿನ್ಯೂ ಸ್ಟ್ರೇಟ್ ಆಗಿರ್ಬೇಕಷ್ಟೇ, ಇದು ಸ್ಲೋ ಆಗಿ ನೀರು ಆಗ್ತದೆ. ಸ್ವಲ್ಪ ಬಿಸಿಲು ಜಾಸ್ತಿ ಅದಕ್ಕೆ ನೋಡಿ, ಬಿಸಿಲು ಜಾಸ್ತಿ ಇದ್ದಂಗೆ ಜಾಸ್ತಿ ಆಗುತ್ತೆ. ಬಟ್ ಇದ್ರ ಮೇಲೆ ನೀರು ಬೀಳ್ತಾ ಇದೆ, ಅದೇನೋ ಪ್ಲಾಸ್ಟಿಕ್ ತೆಗಿಯೋಣ. ಬಟ್ ಪವರ್ ಜಾಸ್ತಿ ಇದ್ ಗುರು ಇದಕ್ಕೆ. ಎಸ್, ಸ್ಟಾರ್ಟ್ ಆಗಕ್ಕೆ ಒಂದು ಸ್ಟಾರ್ಟಿಂಗ್ ಒಂದು 5 ಸೆಕೆಂಡ್ಸ್ ತಗೊಳುತ್ತೆ. ನೀರು ಸ್ಟಾಪ್ ಆಯ್ತಲ್ಲ, ಸ್ವಲ್ಪ ಟೈಮ್ ತಗೊಳ್ತಿದ್ಗ. ಹಾ ಎಸ್ ಸ್ಟಾರ್ಟ್ ಆಯ್ತು ಈಗ. ನೈಸ್ ಸ್ಟಾರ್ಟ್ ಇದೆ ಮಷಿನ್, ನೋಡೋಣ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ನೀರಲ್ಲಿ ಬಿಟ್ಟ ತಕ್ಷಣ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಎಸ್ ಮಜಾ ಇದೆ ಗುರು. ಸ್ಟ್ರೇಟ್ ಆಗಿ ಅದು ಸ್ಟ್ರೇಟ್ ನೀರು ಹೋಗಿದೆ ಅಂತಂದ್ರೆ ಅಷ್ಟೊಂದು ಈಸಿ ಅಲ್ಲ ಆಯ್ತಾ. ಅದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ, ಮೊದಲೇ ಬಿಸಿಲು ಬೇರೆ ಕಮ್ಮಿ ಇದೆ. ಓ ಮೈ ಗಾಡ್, ನೋಡಿ ಫುಲ್ ಜೋರಾಗಿದೆ ನೀರು ಇವಾಗ. ಬಟ್ ಇನ್ನು ಬಿಸಿಲು ಜಾಸ್ತಿ ಆದಂಗೆ ಪವರ್ ಜಾಸ್ತಿ ಆಗತ್ತೆ ಆಯ್ತಾ. ಮಜಾ ಇದೆ ಆಯ್ತಾ. ಸೊ ಎಷ್ಟಕ್ಕೆ 890 ರೂಪೀಸ್ ಕೊಟ್ಟಿದೀವಿ. ಮಜಾ ಇದೆ ಚಿಕ್ಕ ಮಕ್ಕಳಿಗೆಲ್ಲ ಆಡಕ್ಕೆ, ಅಥವಾ ನಿಮ್ ಗಾರ್ಡನ್ ಅಲ್ಲಿ ಏನೋ ಶೋಕೇಸ್ ಸಲುವಾಗಿ ಇಡಕ್ ಬೇಕಾದ್ರೆ ಇದನ್ನ ತಗೋಬಹುದು. ನೀರ್ ಜಗತ್ತೆ ಕೂಡ, ಫಿಲ್ಟರ್ ಕೂಡ ಇದೆ ಒಳಗಡೆ, ಫಿಲ್ಟರ್ ಥ್ರೂ ನೀರ್ ಬರುತ್ತೆ. ಎಸ್, ಇಂಟ್ರೆಸ್ಟಿಂಗ್ ಇದೆ. ಈ ಪ್ರಾಡಕ್ಟ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇಡಿಸ್ದಲ್ಲಿ ನೆಕ್ಸ್ಟ್ ಬರುತ್ತೆ, ಅದು ಪವರ್ ಎಂಗ್ರೇವಿಂಗ್ ಪೆನ್. ಕೇವಲ 249 ರೂಪಾಯಿ. ಪ್ರೋ ಲೆವರ್ ಅನ್ಬಾಕ್ಸಿಂಗ್ ಇದಕ್ಕೆ ಅಂತಾರೆ. ಒಂಥರ ಶಕಲಕ ಬೂಮ್ ಪೆನ್ಸಿಲ್ ತರ ಕಾಣಿಸ್ತಾ ಇದೆ. ಎಸ್ ಹಂಗೆ ಇದಲ್ಲ. ಎಸ್, ಇದರಲ್ಲಿ ಈ ಶೆಲ್ಸ್ ಹಾಕೋಬೇಕು, ಬ್ಯಾಟ್ರಿ ಹಾಕೋಬೇಕು. ಸೊ ಇದರೊಂದಿಗೆ ನಿಬ್ ಮತ್ತೊಂದಿದೆ ಆಯ್ತಾ. ಎಸ್, ಸೊ ಇಲ್ಲಿ ನೋಡ್ಕೋಬಹುದು, ಒಂದು ಶಾರ್ಪ್ ಇದೆ, ಇದೊಂದು ನಾರ್ಮಲ್ ಇದೆ. ಇದರಲ್ಲಿ ನಾವು ಸದ್ಯಕ್ಕೆ 2 ಬ್ಯಾಟ್ರೀಸ್ ಹಾಕೋಣ ಅಂತ. ಪೆನ್ ಟೆಸ್ಟ್ ಮಾಡಕ್ಕೆ ಫುಲ್ ಎಕ್ಸೈಟೆಡ್ ಫ್ರೆಂಡ್ಸ್. ಏನೇನು ಮೆಟೀರಿಯಲ್ಸ್ ಇದೆ ನೋಡ್ತೀರಾ. ಸಕ್ಕರೆ ಡಬ್ಬ, ಗುರು ಇದು ಪ್ಯೂರ್ ತಾಮ್ರ. ಎಸ್ ಓಕೆ. ಎಸ್, ಓಹೋ ಗ್ಲಾಸ್ ಬೇರೆ, ಗ್ಲಾಸ್ ಮೇಲೆ ಕೂಡ ಆಟೋಗ್ರಾಫ್. ಇದು ಗೊತ್ತಿಲ್ಲ. ಚಾಕು ಮೇಲೆ ಕೂಡ ಆಟೋಗ್ರಾಫ್ ಮಾಡೋಣ. ಮೊದಲಾಗಿ ಲ್ಯಾಂಪ್ ಮೇಲೆ ಮಾಡ್ಲಿದ್ವಿ ಫ್ರೆಂಡ್ಸ್. ಫುಲ್ ಪವರ್ ಇದೆ ಅವರು. $1 million ಸೈನ್ ಇದೆ ಅದು. ಇದು ನೆಕ್ಸ್ಟ್ ಸಕ್ಕರೆ ಡಬ್ಬೆ. ಓಕೆ, ಇದು ಗುರು ಪವರ್ ಇದೆ. ಬಟ್ ಇದನ್ನ ಪೆನ್ ತರ ಯೂಸ್ ಮಾಡಕ್ಕಾಗಲ್ಲ, ಈ ರೀತಿ ಬರೆಯಕ್ಕಾಗಲ್ಲ. ನೀವೇನಾದ್ರು ಸ್ಟ್ರೇಟ್ ಆಗಿ ಬರಬೇಕು, ಈ ರೀತಿನೇ ಬರೀಬೇಕು. ಸರ್ ಕಾಣಿಸ್ಬೋದು, ತುಂಬಾ ರಫ್ ಆಗಿ, ತುಂಬಾ ಹಾರ್ಡ್ಲಿ ಬರೆಯ. ಇದು ನೆಕ್ಸ್ಟ್ ಈ ಪಾತ್ರೆ ಮೇಲೆ ಬರೆಯೋಣ. ಓಕೆ, ಓಹೋ ನೈಸ್ ಮ್ಯಾನ್. ನಮ್ಗೆ ಬರೆಯಕ್ಕೆ ಗೊತ್ತಿರಲಿಲ್ಲ ಅದರಿಂದ. ನಾನು ಲೈಕ್ ಅದನ್ನ ಡ್ರಿಲ್ ತರ ಹೋಲ್ ಹೊಡಿಯಕ್ಕೆ ಟ್ರೈ ಮಾಡ್ತಿದ್ದೆ, ಮೇಲಿಂದ ಮೇಲೆ ಒತ್ತಿದ್ರೆ ಆಗ್ತಿದೆ. ಇಷ್ಟೊಂದು ಹಾರ್ಡ್ಲಿ ಬರೀತಾ ಇದೆ ನೋಡಿ ಗುರು. ಇನ್ನು ಇದಕ್ಕೆ ನಿಬ್ಬಂದು ಕೊಟ್ಟವ್ರೆ, ಚೇಂಜ್ ಮಾಡೋಣ. ಇದು ಅಸಲಿ ಟೆಸ್ಟ್ ಭಯ ಆಗ್ತಿದೆ. ಗ್ಲಾಸ್ ಮೇಲೆ ಬರಿಬೋದು ಅಂತ ಹೇಳೋರು, ಹೊಡೆದ್ರೆ ಕಷ್ಟ ಆಗೋರು. ಎಲ್ಲಿ ಬರೀತಾನೆ ಇದ್ರ ಮೇಲೆ. ನೋ, ಇದ್ರ ಮೇಲೆ ಏನು ಸ್ಕ್ರಾಚಸ್ ಬೀಳ್ತಾನೆ ಇಲ್ಲ. ಗ್ಲಾಸ್ ಮೇಲೆ ಬರೆಯೋದೇ ಇಲ್ಲ. ಇದು ವುಡ್ ಮೇಲೆ ಆಯ್ತಾ. ಸೊ ಈ ನೈಫ್ ಮೇಲೆ ಬರೀತಾ ಇದ್ವಿ. ನೈಸ್. ಎಸ್, ಇದ್ರ ಮೇಲೆ ಕೂಡ ಸಖತ್ತಾಗಿ ಬರೆಯುತ್ತೆ. ಸೊ ನೀವು ನೋಡ್ಕೋಬಹುದು, ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಪವರ್ ಬ್ಯಾಂಕ್ ಅಲ್ಲಿ ಕೂಡ ನಮ್ಮ ಹೆಸರು ಇರಲೇಬೇಕು, ನಮ್ಮ ಸೈನ್ ಇಂಪಾರ್ಟೆಂಟ್. ಓ ಮೈ ಗಾಡ್, ಫುಲ್ ಪವರ್ ಇದೆ ಬರೋದಿಲ್ಲಿ. ಕ್ರೇಜಿ. ನೋಡ್ಕೋಬಹುದು, ಪ್ಲಾಸ್ಟಿಕ್ ಕೂಡ ಮೇಲಿನ ಲೇಯರ್ ಹೋಗ್ತಾ ಇದೆ. ಫಸ್ಟ್ ಇದು ಜಸ್ಟ್ 249 ರೂಪಾಯಿ ಆಗಿದೆ. ಖಂಡಿತ ಪ್ರತಿಯೊಬ್ಬರ ಮನೇಲಿ ಇರ್ಬೇಕು ಅನ್ಕೋತೀನಿ. ಸೊ ನೀವೇನಾದ್ರು ಯಾವಾಗಾದ್ರೂ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತೀರಾ. ಬಟ್ ನನಗಿದು ವ್ಯಾಲ್ಯೂ ಫಾರ್ ಮನಿ ಅನಿಸ್ತು. ಸೊ ಖಂಡಿತ ಎಲ್ಲಾ ಪ್ರಾಡಕ್ಟ್ಗಳು ನಿಮಗೆ ಲೈಕ್ ಆಗಿರ್ಬೋದು. ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಮ್ಮ ಅಫಿಲಿಯೇಟ್ ಲಿಂಕ್ ಇರುತ್ತೆ, ಅದರಿಂದ ಸ್ವಲ್ಪ ಮಟ್ಟದ ಕಮಿಷನ್ ಸಿಗುತ್ತೆ. ಸಪೋರ್ಟ್ ಮಾಡಿ. ಇನ್ನು ಯಾವ ಗ್ಯಾಜೆಟ್ಸ್ಗಳನ್ನ ರಿವ್ಯೂ ಮಾಡಬೇಕು ಅದನ್ನ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಏನಂತ ಮತ್ತೆ ಮೊದಲು 2 ಗೈಸ್ ಇನ್ ದ ನೆಕ್ಸ್ಟ್ ಒನ್.